ಈ ಭಾಗದ ಜನರ ಬಹುದಿನಗಳ ಆಸೆ ಮತ್ತು ದೇವರ ಪ್ರೇರಣೆ ಒಂದು ಒಳ್ಳೆ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅದಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 3 ಕೋಟಿಯನ್ನು ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಮತ್ತು ಈ ಕೆರೆ ಮತ್ತು ಸುತ್ತಮುತ್ತಲಿನ ಅಭಿವೃದ್ಧಿಗೆ 5 ಕೋಟಿಯನ್ನು ಒಟ್ಟು 8 ಕೋಟಿ ರೂಪಾಯಿಯನ್ನು ಈ ದೇವಸ್ಥಾನದ ಮತ್ತು ಕೆರೆಯ ಅಭಿವೃದ್ಧಿಗೆ ಪುನರ್ನಿರ್ಮಾಣಕ್ಕೆ ಬಿಡುಗಡೆ ಮಾಡಿದ್ದೀವಿ. ಇನ್ನು 2 ಕೋಟಿ ರೂಪಾಯಿಯನ್ನು ಕೂಡ ಆಚೀಚೆ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ 10 ಕೋಟಿ ಪ್ಲಸ್ ಸಾರ್ವಜನಿಕರು ದಾನಿಗಳು ಅವರು ಯಾರು ಬೇಕೋ ಸ್ವಯಂ ಪ್ರೇರಿತ ಬಂದು ಕೊಡೋದ್ರಿಂದ ಒಳ್ಳೆ ದೇವಸ್ಥಾನವನ್ನು ಕಟ್ಟಬೇಕು ಅಂತ. ಆದರೆ ಕಟ್ಟಬೇಕಾದ್ರೆ ಅದಕ್ಕೊಂದು ಕೆಲವೊಂದು ನಿಯಮಗಳಿರುತ್ತೆ. ನಾವೆಲ್ಲ ಸುಮ್ಮನೆ ಕಟ್ಬಿಡೋದಕ್ಕಾಗಲ್ಲ. ಅದರಿಂದ ಭಾಳ ಪ್ರಖ್ಯಾತ ಉಡುಪಿಯ ಅಷ್ಟಮಂಗಳ ಹಾಕುವಂಥ ಜ್ಯೋತಿಷ್ಯರನ್ನ ಕರೆದು ಇವತ್ತು ದೇವರ ಸನ್ನಿಧಿಯಲ್ಲಿ ಎಲ್ಲ ಊರಿನ ಮುಖಂಡರುಗಳು ಮತ್ತು ಊರಿನ ಯಜಮಾನರ ನೇತೃತ್ವದಲ್ಲಿ ಪೂಜೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದನ್ನು ನೋಡೋಕ್ಕೋಸ್ಕರ ಬಂದಿದ್ದೀನಿ ನಾನು. ಹೌದು. ಈಗ ಪ್ರತಿ ಶಿವರಾತ್ರಿಯ ದಿನ ಸೂರ್ಯಕಿರಣ ದೇವರ ಮೇಲೆ ಬೀಳುತ್ತೆ. ಈ ರೀತಿಯ ಒಂದು ಪ್ರಖ್ಯಾತ ಪುರಾಣ ಪ್ರಸಿದ್ಧ ಮತ್ತು ತನ್ನದೇ ಆದ ಸ್ಥಳದ ಮಹಿಮೆಯನ್ನು ಹೊಂದಿರುವಂಥ ದೇವಸ್ಥಾನವನ್ನು ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಆಸೆಗೆ ಏಕಾಏಕಿ ನಾವೇನೋ ಮಾಡೋಕ್ಕೋಗಿ ಅದು ಏನೋ ಪೇತವಾಗಿ ಅನ್ನೋದು ಬೇಡ, ದೇವ್ರನ್ನೇ ಕೇಳೋಣ ಅಂತೇಳಿ ಇವತ್ತು ಕರೆದಿದ್ದೀವಿ. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ದೇವ್ರ ಹತ್ರ ಕೇಳ್ತಾ ಇದ್ದೀವಿ. ಅದು ನಮ್ಮ ನಿರ್ಮಿತಿ ಕೇಂದ್ರದವ್ರು ಕೊಟ್ಟಿದ್ದೀವಿ. ಅವರು ಪ್ಲ್ಯಾನೆಲ್ಲ ಮಾಡ್ತಾ ಇದ್ದಾರೆ. ಈ ಅಷ್ಟಮಂಗಳ ಆದಮೇಲೆ ಅದಕ್ಕೊಂದು ರೂಪ ಬಂದ ಮೇಲೆ ಅದರ ಪ್ರಶ್ನೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿ ಈಗ ಒಂದು 2-3 ಪ್ಲ್ಯಾನ್ ಮಾಡಿದ್ದೀವಿ. ಈ ಅಷ್ಟಮಂಗಳ ಆದಮೇಲೆ ಅದನ್ನು ಸೇರಿಸಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ದೇವಸ್ಥಾನ ನಿರ್ಮಾಣಕ್ಕೆ ಕೈ ಹಾಕ್ತೀವಿ. ಹೌದು. ಅಲ್ಲ, ಆ ಥರ ಏನಲ್ಲ, ಯಾರಿಗೂ ಆತಂಕ ಇಲ್ಲ, ಎಲ್ರಿಗೂ ಖುಷಿ ಇದೆ ದೇವಸ್ಥಾನ ಕಟ್ಟಬೇಕು ಅಂತ. ಅದು ಕೆಡೋದ್ರೆ ಒಳ್ಳೆ ದೇವಸ್ಥಾನ ಕಟ್ತೀವಲ್ಲ, ಅವ್ರು ಯಾರಿಗೇನು ಆತಂಕ ಇಲ್ಲ. ಬಟ್ ಪುರಾಣದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಎಲ್ಲ ಸ್ವಲ್ಪ ಪೂಜೆ ಪುನಸ್ಕಾರ ಪುರಾಣಗಳನ್ನು ಕೇಳೋದು ವಾಡಿಕೆ. ಅದರ ಪ್ರಯುಕ್ತವಾಗಿ ಭಾಳ ಪ್ರಸಿದ್ಧವಾದ ಅಷ್ಟಮಂಗಳ ಹಾಕೋರನ್ನ ಕರೆದಿದ್ದೀವಿ. ಊರು ಯಜಮಾನರುಗಳ ಸಮ್ಮುಖದಲ್ಲಿ. ಈಗ ನಮ್ಮ ಯಜಮಾನರು ಶ್ರೀಕಾಂತ ಮತ್ತು ಪ್ರಶಾಂತ್ ಅವರ ಸಮ್ಮುಖದಲ್ಲಿ ಅವರೇ ಕೇಳೋದು, ನಾವೆಲ್ಲ ನೋಡೋದು, ಅವರು ಕೇಳಲಿ ಅಂತ ಮುಂದೆ ಬಿಟ್ಟಿದ್ದೀವಿ. ನಮ್ಮ ನಾನು ನಿನ್ನೆ ರಾತ್ರಿನೂ ಹೇಳಿದ್ದೀನಿ, ಶಾಸಕ ಮಿತ್ರ ಬಾಲಕೃಷ್ಣ ಅವ್ರದ್ದು ನಾಳೆ ಬರ್ತಡೇ. ಇವತ್ತು ಅವರು ಜಾರ್ಖಂಡ್ನ ಒಂದು ಶಿವನ ದೇವಾಲಯಕ್ಕೆ ಹೋಗ್ತಾಯಿದ್ದಾರೆ. ಹಿಂದಿನ ರಾತ್ರಿ ಬನ್ನಿ ಊಟಕ್ಕೆ ಅಂತ ಎಲ್ಲ ಕರೆದಿದ್ರು. ನಾವೊಂದು 30-40 ಜನ 7 ಗಂಟೆಗೆ ಕರೆದಿದ್ರು. ನಾನು ಹೋಗೋಕೆ ಲೇಟ್ ಆಯಿತು. ಎಲ್ಲ ಬಂದು ವಿಶ್ ಮಾಡಿ ಒಳ್ಳೆ ಮಟನ್ ಬಿರಿಯಾನಿ ಅದು ಇದೆಲ್ಲ ನಾಟಿ ಸ್ಟೈಲ್ ಮಾಡಿದ್ರು, ಊಟ ಮಾಡಿದ್ವಿ, ಬಂದ್ವಿ. ಅಷ್ಟಕ್ಕೆಲ್ಲ ನೀವು ಅದು ಅದು ಅಂತ ಏನು ಅಂತ ಇದ್ರು, ಅದೆಲ್ಲ ಏನಿಲ್ಲ. ಬರ್ತ್ಡೇ ಪಾರ್ಟಿ ಸೇರಿದ್ವಿ, ಮುಗೀತು. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಕ್ಕೂ ನಿಂತ ಶಾಸಕರುಗಳೇ ಇದ್ರು. ಸಿ ಎಮ್ ಎಲ್ಲರೂ ಒಂದೇ. ನಾನು DCM ಪರ ಇದ್ರೂ CM ಪರನೂ ಇದ್ದೀನಿ. ಅದೇ ರೀತಿ CM ಪರ ಇರೋರು DCM ಪರನೂ ಇದ್ದಾರೆ. ಅದು ಟಿವಿಯಲ್ಲಿ ಪೇಪರಲ್ಲಿ ಮಾತ್ರ ಡಿವೈಡ್. ನಾವೆಲ್ಲ 136 ಜನ DCM CM ಪರ ಇದ್ದೀವಿ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಅದು ಆಗಲಿ ಅನ್ನೋದು ಬಯಸೋದು. ಅದನ್ನು ನಿಮ್ಮ ಮುಂದೆ ನೇರವಾಗಿ ವ್ಯಕ್ತಪಡಿಸಿದ್ದೀವಿ. ಹೈಕಮಾಂಡ್ ಅವರು ಒಂದು ಗೊಂದಲಲ್ಲಿದೆ ಈ ರಾಜ್ಯದಲ್ಲಿ. ಈ ಥರ ಈವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಅವರು ಇಬ್ಬರು ಹೇಳ್ತಾ ಇರೋದು, ನೀವೇನು ನಿರ್ಧಾರ ಮಾಡ್ತೀರೋ ಮಾಡಿ, ಕರೀರಿ ಮಾಡಿ ಎಂದು. ಅದನ್ನೇ ನಾವು ಕೂಡ ಪುನರುಚ್ಚರಿಸ್ತಾ ಇದ್ದೀವಿ. ಇಲ್ಲಾಂದರೆ ದಿನ ಬೆಳಗ್ಗೆ ಎದ್ದು ಆಗುತ್ತೆ ಆಗಲ್ಲ ಅನ್ನೋ ದಿನ ಎಳ್ಕೊಂಡು ಹೋಗೋದ್ರಿಂದ ಉಪಯೋಗ ಇಲ್ಲ. ಇದರಿಂದ ಸರ್ಕಾರದ ವರ್ಚಸ್ಸು ಪಕ್ಷದ ವರ್ಚಸ್ಸು ಹಾನಿ ಆಗುತ್ತೆ. ಅದರಿಂದ ಒಂದು ನಿರ್ಧಾರ ಮಾಡಿ ಅನ್ನೋದು ನಮ್ಮೆಲ್ಲರ ಭಾವನೆ. ಸರ್, ಬರ್ಡೇ ಪಾರ್ಟಿನೇ ಆಗಿರಲಿ ಸರ್, ಅಲ್ಲಿ ರಾಜಕೀಯವಾಗಿ ಏನು ಚರ್ಚೆ ಆಯಿತು ಅಂತ ಪುರೋಹಿತರು ಸೇರ್ಕೊಂಡಾಗ ಏನು ಮಾತಾಡ್ತಾರೆ, ಹೆಂಗೆ ಪೂಜೆ ಮಾಡೋಣ, ಏನು ಮಾಡೋಣ. ರಾಜಕಾರಣಿ ಸೇರಿದ್ರೆ ನಾವೇನು ಪಿಕ್ಚರ್ ಬಗ್ಗೆ ಮಾತಾಡ್ತೀವ, ಆ ಫಿಲಮ್ ನೋಡ್ದೋ ಈ ಫಿಲಮ್ ನೋಡ್ದೋ ಅಂತ ರಾಜಕಾರಣನೇ ಮಾತಾಡ್ತೀವಲ್ಲ. ಅದು ಇರ್ತಾವಲ್ಲ. ನಾವು ಅದಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ, ರಾಜಕಾರಣ ಏನು ಚರ್ಚೆ ಮಾಡಿ. ಈಗ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ರಸ್ತೆಗಳಾದೋ, ನಿಮ್ಮ ಇದರಲ್ಲಿ ಯಾವ ಸ್ಕೂಲ್ ಕಟ್ಟಿದ್ವಿ, ಏನು ಅವೆಲ್ಲ ರಾಜಕೀಯ ಮಾತಾಡಲೇಬೇಕಲ್ಲ. ನಿಮ್ಮ ಭಾವನೆ ತಪ್ಪಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇದ್ದೀವಲ್ಲ. ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಅವ್ರು ಬರಲಿ. ಸುಮ್ಮನೆ ಎಳ್ಕೊಂಡು ಹೋಗೋದ್ರಿಂದ ಪಕ್ಷದ ವರ್ಚಸ್ಸಿಗೆ ಹಾನಿ ಆಗ್ತದೆ. ಅದರಲ್ಲಿ
ಈ ರಾಜಕಾರಣಿಗಳು ಸೇರಿದಾಗ ರಾಜಕೀಯ ಮಾತಾಡಲೇಬೇಕಲ್ಲ ನಾವು. ಮಾಡ್ಲಿ ಅನ್ನುವಂಥ ವಿಚಾರ ಇದು ನಿನ್ನೆ ಒಂದು ದಿನ ಅಲ್ಲ, ಒಂದು 3 ತಿಂಗಳಿಂದ ಹೈಕಮಾಂಡ್ ಅವ್ರು ಮಧ್ಯಪ್ರವೇಶಿಸಿ ಇದಕ್ಕೊಂದು ತೆರೆ ಎಳಿರಿ, ಇಬ್ಬರನ್ನ ಕರೆದು ಇಲ್ಲ ನಿನ್ನ ಆಗಲ್ಲಪ್ಪ ಇವರೇ ಮುಂದುವರಿತಾರೆ ಅಂತ ಹೇಳಿ, ಇಲ್ಲ ಆಗ್ತದೆ ಏನೋ ಒಂದು ಕ್ಲಾರಿಟಿ ಕೊಟ್ಬಿಡಿ ಅಂತ 6 ತಿಂಗಳಿಂದ ಸಿ ಎಮ್ ಅವರು ಅದೇ ಹೇಳ್ತಾರಲ್ಲ, ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಅಂತ ಸಿ ಎಮ್ ಹೇಳ್ತಾ ಇದ್ದಾರೆ, ಡಿ ಸಿ ಎಮ್ ಅವರು ಹೇಳ್ತಾ ಇದ್ದಾರೆ, ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಆ ಥರ ಏನು ನಾವು ಈಗ ಮಾತಾಡಿಲ್ಲ. ಹೈಕಮಾಂಡ್ ಅವ್ರಿಗೆ ಆಲ್ರೆಡಿ ಏನೇನು ಹೇಳ್ಬೇಕು ಹೇಳಿದ್ವಿ, ಸಾಧ್ಯ ಆದರೆ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ, ಏನು ಸಮಸ್ಯೆ ಏನಿಲ್ಲ, ಒಂದು ನಿರ್ಧಾರಕ್ಕೆ ಬರಲಿ. ನೀವುಗಳೇ ಹೋಗಿ ಭೇಟಿ ಆಗ್ತೀರಾ? ಎಲ್ಲರೂ 130 ಅಲ್ಲ, ಕೆಲವು ಶಾಸಕರುಗಳು ಹೇಳ್ತಾ ಇದ್ರು ನಾವು ಹೈಕಮಾಂಡ್ ಇನ್ನೊಂದು ವಾರ 10 ದಿನ ನೋಡ್ತೀವಿ, ಇಲ್ಲಾಂದ್ರೆ ನಾವೇ ಹೋಗಿ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನಾವೇ ಹೋಗಿ ಭೇಟಿ ಆಗ್ತೀವಿ ಹೈಕಮಾಂಡ್. ಎಲ್ಲರ ಭಾವನೆ ಅದಿದೆ. ಒಂದು ಪಕ್ಷ ವರ್ಚಸ್ಗೆ, ಸರ್ಕಾರದ ವರ್ಚಸ್ಗೆ ಹಾನಿ ಆಗಬಾರ್ದು. 28ಕ್ಕೂ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇವತ್ತೆಲ್ಲ ಇಡೀ ಅಭಿವೃದ್ಧಿಯ ಮಹಾಪೌರ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಒಂದಾಗಿ ಮತ್ತೆ 28ಕ್ಕೆ ಸರ್ಕಾರ ತರಬೇಕು ಅನ್ನೋದು 136 ಜನರ ಭಾವನೆಯೂ ಇರಬೇಕಾದ್ರೆ ನಮ್ಮ ಭಾವನೆಯೂ ಅದೇ ಇದೆ. ಡೆಲ್ಲಿಗೆ ಹೋಗಿ ಇದಕ್ಕೊಂದು ಅಂತಿಮ ತೆರೆ ಎಳಿರಿ, ಏನಾಗುತ್ತೋ ಆಗಲಿ ಅನ್ನೋದು. ಅಲ್ಲ ಸರ್, ಅದು ಯಾವಾಗ ನೀವು ಒತ್ತಡ ಇರೋದಕ್ಕೆ ತಂತ್ರ ರೂಪಿಸಿದ್ರೆ ಮತ್ತೊಂದು ಕಡೆ ಜಾರಕಿಹೊಳಿ ಟೀಮು ಥೈಲ್ಯಾಂಡ್ ಹೋಗೋದಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ. ನಾನು ಮೊದಲೇ ಹೇಳಿದ್ದೀನಿ, ವಿದೇಶಕ್ಕೆ ಹೋಗೋದು ಈಗ ನಾವೇನು ನಾಳೆ ಬೆಳಗ್ಗೆ ನೆನ್ನೆ ರಾತ್ರಿ ಊಟ ಮಾಡಿದ್ರಿಂದನೋ ಸಿ ಎಮ್ ಅವ್ರು ಬದಲು ಆಗಲ್ಲ, ಇನ್ನೊಬ್ಬರು ಸಿ ಎಮ್ ಆಗಲ್ಲ. ಅದೆಲ್ಲ ಥೈಲ್ಯಾಂಡ್ಗೆ ಹೋಗಿದ ತಕ್ಷಣ ಸಿ ಎಮ್ ಕುರ್ಚಿಯನ್ನು ಬದಲಾಗಲ್ಲ. ಅದು ಅವರವರ ಭಾವಕ್ಕೆ ತಕ್ಕಂತೆ ಟೂರ್ ಹೋಗೋದನ್ನು ನಾವು ತಪ್ಪು ಅಂತ ಹೇಳಲ್ಲ. ಬಟ್ ಹೈಕಮಾಂಡ್ ಅವ್ರು ಮಧ್ಯಪ್ರವೇಶಿಸಿ ಇದಕ್ಕೊಂದು ತೆರೆ ಎಳಿಬೇಕು ಅನ್ನೋದು ನನ್ನ ವೈಯಕ್ತಿಕ ಆಗ್ರಹ. ಯಾವಾಗ ಹೋಗ್ತಾ ಇದ್ದೀರಾ ಸರ್ ಹೈಕಮಾಂಡ್ ಭೇಟಿ ಮಾಡಕ್ಕೆ? ಅಲ್ಲ, ಇನ್ನೂ ಯಾವುದು ಆ ಥರ ನಿರ್ಧಾರ ಆಗಿಲ್ಲ. ಬೇಕು ಅಂದರೆ ಹೋಗ್ತೀವಿ ಅಂತ ಹೇಳಿದ್ರು. ಕೆಲವು ಶಾಸಕರು 8 ದಿನದಲ್ಲಿ ಹೋಗ್ತೀವಿ ಅದು ಅವ್ರ ಭಾವನೆ, ನನಗೆ ಗೊತ್ತಿಲ್ಲ. ಅದು ಹೀಗೆ ಮುಂದುವರೆದ್ರೆ 2028ರ ಚುನಾವಣೆಗೆ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗಬಾರ್ದು ಅಂತಲೇ ಈ ನಿರ್ಧಾರ ಮಾಡಿ ಅಂತ ಹೇಳ್ತಾ ಇರೋದು. 28ಕ್ಕೆ ನಮ್ಮದೇ ಸರ್ಕಾರ ಇನ್ನಷ್ಟು ಅಭಿವೃದ್ಧಿಯ ವೇಗವನ್ನು ಕೊಡಬೇಕು, ಇಡೀ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗಬೇಕು ಅನ್ನೋದಕ್ಕೇ ಈ ನಿರ್ಧಾರ ತಗೊಳ್ಳಿ, ಫಸ್ಟ್ ಡಿಸೈಡ್ ಮಾಡಿ ಅಂತಾರೆ. ಅಲ್ಲ, ಅದು ನಿಮ್ಮ ಭಾವನೆ ಇರ್ಬೋದು. ನಾವು ಇಬ್ಬರನ್ನು ಕೂರಿಸಿ ಏನಾದರೂ ಒಂದು ಸೆಟ್ಲ್ ಮಾಡಿ ಅಂತ. ಸರ್, ಈ ನಡುವೆ ದಲಿತ ಸಿಎಂ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಪರಮೇಶ್ವರ್ ಅವರೇ ಮಾತಾಡಿದ್ದಾರೆ. ಚರ್ಚೆ ಆಗಲಿ, ಒಂದರ ಸೃಷ್ಟಿ ಆಗ್ತಾ ಇದೆ ಅಲ್ಲ ಸರ್, ಆಗಲಿ ಆಗಲಿ ಡಿ ಕೆ ಶಿವಕುಮಾರ್ ಒಂದು ಕಡೆ ದಲಿತ ಆಗಲಿ ಆಗಲಿ ಅದಕ್ಕೆ ಆವಾಗಲೇ ಮಾತಾಡಿದ್ದೀವಿ ಅಲ್ಲ, ಆವಾಗಲೇ ಅವತ್ತೇ ಉತ್ತರ ಕೊಟ್ಟಿದ್ದೀನಿ. ತಿರ್ಗಾ ಅದೇ ಕ್ಯಾಸೆಟ್ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಅವತ್ತೇ ಮಾತಾಡಿದ್ದೀನಿ, ಅದಕ್ಕೆ ತಿರ್ಗಾ ಹಳೆ ಕ್ಯಾಸೆಟ್ನೇ ತಿರ್ಗಾ ಹಾಕಿದ್ರೆ ಸರಿ ಬರಲ್ಲ. ಹೊಸದೇನೇನೋ ಇದ್ರೆ ಓಕೆ, ಥ್ಯಾಂಕ್ ಯು, ಧನ್ಯವಾದ.